ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್. ಇವತ್ತು ವೀಕ್ಷಕರೇ ಬಿಳಿ ಕೂದಲ ಸಮಸ್ಯೆ ಅಲ್ಲಿ ನಿಮ್ಮ ಕೂದಲು ಉದುರುವಂಥ ಸಮಸ್ಯೆ ಅಲ್ಲಿ ನಮ್ಮ ಕೂದಲು ಬೆಳವಣಿಗೆ ಕೂಡ ಆಗ್ತಾ ಇಲ್ಲ, ನಮ್ಮ ಕೂದಲು ಜಾಸ್ತಿ ದಟ್ಟವಾಗಿಲ್ಲ, ಇವೆಲ್ಲ ಕೂಡ ಸಮಸ್ಯೆ ಇದ್ದೇ ಇರುತ್ತೆ. ಇವೆಲ್ಲದಕ್ಕೂ ಕೂಡ ಒಂದೇ ರಿಸಲ್ಟ್ ಕೊಡುವಂಥ ಇವತ್ತಿನ ಹೇರ್ ಪ್ಯಾಕ್ ನೋಡಿ ಸ್ನೇಹಿತರೆ. ಈ ಥರ ನೀವೇನಾದರೂ ಹೇರ್ ಪ್ಯಾಕ್ ರೆಡಿ ಮಾಡಿ ನಿಮ್ಮ ಬಿಳಿ ಕೂದಲಲ್ಲಿ ನಿಮ್ಮ ಕೂದಲು ಉದುರುವಂಥ ಸಮಸ್ಯೆಗಳಲ್ಲಿ ನಮ್ಮ ಕೂದಲು ತಲೆಯಲ್ಲಿ ಜಾಸ್ತಿ ಬೆಳೀತಾನೆ ಇಲ್ಲಾಂದರೆ ಕೂಡ ಟೆನ್ಷನ್ ತಗೋಬೇಡಿ ಸ್ನೇಹಿತರೆ. ಈ ಥರ ಇರುವಂಥದ್ದು ಹೇರ್ ಪ್ಯಾಕ್ ಖಂಡಿತವಾಗಿ ಹಚ್ಕೊಂಡು ನೋಡಿ. ನಿಮಗೆ ರಿಸಲ್ಟ್ 1 ವಾರ 2 ವಾರದಲ್ಲಿ ಸಿಗದೇ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ ಹೇಳ್ಬೋದು, ಯಾಕಂದರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಸ್ನೇಹಿತರೆ. ಹಾಗಾಗಿ ಖಂಡಿತವಾಗಿ ನ್ಯಾಚುರಲ್ ಆಗಿರುವಂಥದ್ದು ಕೂಡ ನೋಡಿ. ಮಕ್ಕಳ ತಲೆಯಲ್ಲೂ ಕೂಡ ಬಿಳಿ ಕೂದಲ ಸಮಸ್ಯೆ ಇರುವಂಥದ್ದು ಅವರಿಗೂ ಕೂಡ ಯೂಸ್ ಮಾಡುವಂಥದ್ದು, ಯಾಕಂದರೆ ಇದು ನ್ಯಾಚುರಲ್ ಆಗಿ ಮಾಡಿರುವಂಥ ಮೆಹಂದಿ ಖಂಡಿತವಾಗಿ ಮಕ್ಕಳಿಗೆ ಸಹಜವಾಗಿ ಕೂಡ ಹಚ್ಬೋದು. ಯಾವುದೇ ಕೆಮಿಕಲ್ ಮೆಹಂದಿ ನಾವು ಕೂಡ ಬಳಸೋದ್ರಿಂದ ನಮಗೂ ಕೂಡ ಹಾನಿಯಾಗುತ್ತೆ. ಅದಕ್ಕೋಸ್ಕರ ಇವತ್ತಿನ ಹೇರ್ ಪ್ಯಾಕ್ ಯಾವ ಥರವಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇವಾಗ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ನೇಹಿತರೆ ಒಂದು ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ. ನೀವು ಕೂಡ ಕಬ್ಬಿಣದ ಬಾಣಲಿ ಖಂಡಿತವಾಗಿ ಯೂಸ್ ಮಾಡಲೇಬೇಕು, ಯಾಕಂದರೆ ಇದರಲ್ಲಿ ನಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುವಂಥದ್ದು. ಇವಾಗ ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ. ಕಬ್ಬಿಣದ ಕಡಾಯಿಯಲ್ಲಿ ಫಸ್ಟಿಗೆ ಸ್ನೇಹಿತರೆ ಏನು ಹಾಕ್ತೀನಿ ಅಂದರೆ ಕಲೋಂಜಿ ನೋಡಿ, ಕಲೋಂಜಿ ಹುರ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ. ಅದು ಒಂದು 3 ಸ್ಪೂನಷ್ಟು ತೊಗೊಂಡ್ಬಿಡಿ. ಈ ಕಲೋಂಜಿ ಕಾಳು ಪೌಡ್ರ್ ಇದಲ್ವ ನಮ್ಮ ಬಿಳಿ ಕೂದಲಿಗೆ ಕಲರ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅದು ಹಾಗೆ ನೋಡಿ ಇದಕ್ಕೆ ಮತ್ತೇನು ಹಾಕಬೇಕಂದ್ರೆ ಮೆಂತ್ಯ ಕಾಳು ಪೌಡ್ರು ಕೂಡ ಹಾಕಬೇಕು. ಮೆಂತ್ಯ ಕಾಳು ಪೌಡ್ರ್ ಯಾವ ರೀತಿ ಮಾಡಬೇಕಂದ್ರೆ ನೀವು ಮಿಕ್ಸಿಯಲ್ಲಿ ಆಲ್ರೆಡಿ ಮೆಂತ್ಯ ಕಾಳು ಹಾಗೆ ಪೌಡ್ರ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ, ಇಲ್ಲಾಂದರೆ ಪೌಡ್ರ್ ಆನ್ಲೈನಲ್ಲಿ ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ಇವಾಗ ಇದೆರಡು ಕೂಡ ಹಾಕಿದ ಮೇಲೆ ನಾನು ಲಾಸ್ಟಿಗೆ ಹೀನಾ ಮೆಹಂದಿ ಪುಡಿ ಹಾಕ್ತಾ ಇರೋವಂಥದ್ದು. ಹೀನಾ ಮೆಹಂದಿ ಪುಡಿ ಕೂಡ ಅದು ಕೂಡ ಆನ್ಲೈನಲ್ಲಿ ಸಿಗುತ್ತೆ, ಇಲ್ಲ ಯಾವುದೇ ಸ್ಟೋರ್ನಲ್ಲಿ ಕೂಡ ಸಿಗುತ್ತೆ, ಖರೀದಿ ಮಾಡಿ ತರ್ಬೋದು. ಇವಾಗ ಇದು ಮತ್ತು ಕಲೋಂಜಿ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ. ಇವು ಕೂಡ ನೋಡಿ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕ್ಕೊಳ್ಳಿ. 3 ಸ್ಪೂನಷ್ಟು ಮೆಂತ್ಯ ಕಾಳು 3 ಸ್ಪೂನಷ್ಟು ಕಲೋಂಜಿ ಕಾಳು, 2 ಸ್ಪೂನಷ್ಟು ಮೆಂತ್ಯ ಕಾಳು ಪೌಡ್ರು, ಹಾಗೆ ಒಂದು 3 ಸ್ಪೂನಷ್ಟು ಮತ್ತು ಹೀನಾ ಮೆಹಂದಿ ಪುಡಿ. ಈ 3 ಕೂಡ ಹಾಕಿದ ಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ. ಇದೆಲ್ಲ ಪ್ರೊಸೆಸಿಂಗ್ ರಾತ್ರಿ ಹೊತ್ತಿಗೆ ಮಾಡಬೇಕು. ಬೆಳಗ್ಗೆ ಹಚ್ಕೊಳ್ತೀರಂದರೆ ರಾತ್ರಿ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಸಿಗಲ್ಲ, ನನಗೆ ಸ್ವಲ್ಪ ಟೈಮ್ ಇದೆ ಅಂತಂದರೆ ಒಂದು 4 ಗಂಟೆಗಳ ಕಾಲ ಕೂಡ ಬಿಟ್ಟರೆ ನಡೆಯುತ್ತೆ. ಆ ರೀತಿ ಮಾಡಿಟ್ಕೊಂಡು 4 ಗಂಟೆಗಳಾದಮೇಲೆ ಹಚ್ಕೋಬೋದು. ಇವಾಗ ಇದಕ್ಕೆ ನಾನು ಸ್ವಲ್ಪ ನಾರ್ಮಲ್ ನೀರು ತೊಗೊಂಡಿದ್ದೀನಿ. ನಾರ್ಮಲ್ ನೀರು ಹಾಕಿ ಮೆಹಂದಿ ಕಲಸೋ ರೀತಿಯೇ ಕಲಿಸ್ಕೋಬೇಕು. ಇದಕ್ಕೇನು ಉಗುರು ಬೆಚ್ಚಗೆ ನೀರು ಅದು ಏನು ಕೂಡ ಹಾಕಬಾರ್ದು. ನಾರ್ಮಲಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥ ಮೆಹಂದಿ ಸ್ನೇಹಿತರೆ. ಏನಂದರೆ ನಮ್ಮ ಕೂದಲು ಎಷ್ಟೇ ಬೆಳೀತಾ ಇಲ್ಲ ಅಲ್ಲಿ ನಮ್ಮ ಕೂದಲು ಜಾಸ್ತಿನೇ ಉದುರುವಂಥ ಸಮಸ್ಯೆಗಳಿಗಾಗಲಿ, ಬಿಳಿ ಕೂದಲ ಸಮಸ್ಯೆಗಾಗಲಿ, ನಮ್ಮ ಕೂದಲು ದಟ್ಟವಾಗಿ ಕೂಡ ಬೆಳಿಬೇಕಂದ್ರೆ ಅದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದಕ್ಕೋಸ್ಕರ ಈ ಥರ ಮೆಹಂದಿ ಕಲಸಿ ಹಚ್ಕೊಳ್ತಾ ಇರ್ಬೋದು. ಹಾಗೆ ಮಕ್ಕಳಿಗಾಗಲಿ ಕೂಡ ಸಮಸ್ಯೆ ಇದ್ದೇ ಇರುತ್ತೆ, ಬಿಳಿ ಕೂದಲ ಸಮಸ್ಯೆ, ಅವರಿಗೂ ಕೂಡ ಯೂಸ್ ಮಾಡ್ಬೋದು. ಇವಾಗ ನೋಡಿ ಮೆಹಂದಿ ರೆಡಿ ಮಾಡಿದಾಯಿತು, ಕಲಸಿದಾಗಿದೆ. ಇನ್ನೂ ಕೂಡ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ನೀರು ಬೇಕಾದರೆ ನೋಡಿ ಮತ್ತೆ ಹಾಕ್ಬೋದು, ಇಲ್ಲ ಅಂದರೆ ಹಾಗೆ ಬಿಡ್ಬೋದು. ನಾನಿವಾಗ ಮೆಹಂದಿ ಎಲ್ಲನೂ ಕೂಡ ಕಲಸಿದ್ದೀನಿ. ಹಾಗೆ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ನೀರು ನಾನು ರಾತ್ರಿ ಹೊತ್ತಿಗೆ ನೋಡಿದೆ. ಇವಾಗ ಕಡಿಮೆ ಅನಿಸಿದ ಮೇಲೆ ಮತ್ತೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಮೇಲಿನ ನೀರು ಹಾಕ್ತೀವಲ್ವ, ಹಾಗೆ ಬಿಟ್ಟಾಗ ತುಂಬಾ ಚೆನ್ನಾಗಿ ಕಲರ್ ಬಿಡುತ್ತೆ. ಅದಕ್ಕೋಸ್ಕರ ನೀರು ಹಾಕಿ ಇವಾಗ ನೋಡಿ ರಾತ್ರಿ ಪೂರ್ತಿ ಬಿಟ್ಟಿದ್ದೀನಿ. ರಾತ್ರಿ ಪೂರ್ತಿ ಓವರ್ನೈಟ್ ಬಿಟ್ಟಿದ್ದಾದಮೇಲೆ ನಮಗೆ ಮೆಹಂದಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದಂತ ತೋರಿಸ್ತಾ ಇದ್ದೀನಿ. ನಾವು ಇದೇ ರೀತಿ ಬೆಳಗ್ಗೆ ಹೊತ್ತಿಗೆ ಹಚ್ಚಬೇಕಂದ್ರೆ ರಾತ್ರಿಯೇ ಮಾಡಿಟ್ರೆ ತುಂಬಾ ಚೆನ್ನಾಗಿ ಕಬ್ಬಿಣದ ಬಾಣಲೆಯಲ್ಲಿ ಕಬ್ಬಿಣದ ಅಂಶ ಎಲ್ಲನೂ ಕೂಡ ಈ ಮೆಹಂದಿಯಲ್ಲಿ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟೆಲ್ಲ ಕಲರ್ ಬಂದಿರೋದು, ನೀರು ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು. ಹಾಗಾದರೆ ನಮಗೂ ಕೂಡ ಕಲರಾಗಿ ಈ ಮೆಹಂದಿ ಸಿಗುವಂಥದ್ದು. ಅದಕ್ಕೋಸ್ಕರನೇ ನ್ಯಾಚುರಲಾಗಿ ನೀವು ಎಷ್ಟೇ ಮೆಹಂದಿಗಳು ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೂ ಕೂಡ ಹಾನಿಯಾಗಲ್ಲ. ನಮ್ಮ ಸ್ಕಿನ್ ಯಾವುದೇ ನೋಡಿ ನಾವು ಏನೇ ಇದು ಯೂಸ್ ಮಾಡಿದ್ರೂ ಕೂಡ ನಮಗೆ ನ್ಯಾಚುರಲಾಗಿ ಯೂಸ್ ಮಾಡಿದ್ರೆ ಅದಕ್ಕೂ ಕೂಡ ಹಾನಿ ಆಗಲ್ಲ. ಅದಕ್ಕೋಸ್ಕರನೇ ಈ ಥರ ಮೆಹಂದಿ ರೆಡಿ ಮಾಡಿ ಯೂಸ್ ಮಾಡ್ತಾ ಇರ್ಬೋದು. ಇವಾಗ ನೋಡಿ ನೀರು ಅಷ್ಟು ಎಲ್ಲ ನೀರು ಇದರಲ್ಲಿ ಕಲಿಸ್ಕೋಬೇಕಾಗತ್ತೆ. ಯಾಕಪ್ಪ ನೀರು ಜಾಸ್ತಿ ಹಾಕಿದೆ ಅಂದರೆ ಮೆಹಂದಿ ಅಲ್ವಾ, ಮೆಂತ್ಯ ಕಾಳು ಎಷ್ಟು ಚೆನ್ನಾಗಿ ಅದರಲ್ಲಿ ಹಾಕಿರ್ತೀವಿ ಪುಡಿ, ಅದು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಅದು ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಅದಕ್ಕೋಸ್ಕರ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇವಾಗ ನೋಡಿ ಕಲಿಸ್ತಾನೆ ಇದ್ದೀನಿ. ಎಷ್ಟು ಕಪ್ಪಗಾಗಿರುವಂಥದ್ದು ನೋಡಿ ಸ್ನೇಹಿತರೆ, ತುಂಬಾ ಕಪ್ಪಗಾಗಿರುವಂಥದ್ದು. ಅದರಲ್ಲಿ ಮೆಂತ್ಯ ಕಾಳು ಕೂಡ ತುಂಬಾ ಚೆನ್ನಾಗಿ ಒಂಥರ ನೋಡ್ತಾ ಇರ್ಬೋದು ಎಷ್ಟು ಜಿಗಿ ಜಿಗಿಯಾಗಿ ಕಾಣಿಸ್ತಾ ಇರುವಂಥದ್ದು.
ಇದು ನಮ್ಮ ಕೂದಲಿಗೆ ಒಂದು ಒಳ್ಳೆ ಕಲರ್ ಕೊಡುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಈ ಥರ ಮೆಹಂದಿ ಕಲಿಸಿದ್ದೀನಿ. ಇವಾಗ ನಾನು ಮೆಹಂದಿ ಹಚ್ತೀವಲ್ವ, ಅದರಲ್ಲಿ ಸ್ವಲ್ಪ ನೀವು ಬೇಕಾದರೆ ಏನಂದರೆ ಮೊಸರು ಕೂಡ ಇದರಲ್ಲಿ ಆ್ಯಡ್ ಮಾಡ್ಬೋದು. ಬೇಕಂದರೆ ಮೊಸರು ಹಾಕ್ಕೊಂಡು ಹಚ್ಕೊಂಡ್ರೆ ತುಂಬಾ ಅದು ಕೂಡ ಒಂದು ಒಳ್ಳೆಯದೇ. ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಬೇಕಂದರೆ ಮೊಸರು ಇದರಲ್ಲಿ ಹಾಕಿ ಹಚ್ಕೊಳ್ಳಿ. ಹಾಗಾದರೆ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ನ್ಯಾಚುರಲಾಗಿ ನಮಗೆ ಈ ಥರ ಇರುವಂಥ ಬಣ್ಣ ರೆಡಿಯಾಗಿರೋದು, ಬ್ಲ್ಯಾಕ್ ಬಣ್ಣ. ಹಾಗಾದರೆ ಯಾರಿಗೆಲ್ಲ ನ್ಯಾಚುರಲಾಗಿ ಕೂದಲು ಕಪ್ಪು ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿರಲ್ಲ, ಅವರು ಈ ಥರ ಬಣ್ಣ ಯೂಸ್ ಮಾಡ್ಬೋದು. ನ್ಯಾಚುರಲಾಗಿ ಕಲರ್ ಬಂದಿರೋದು. ಇದು ಯಾಕಪ್ಪ ಇಷ್ಟು ಕಲರ್ ಜಾಸ್ತಿ ಬರುತ್ತೆ ಅಂದರೆ, ನಮಗೆ ಇದು ಕಬ್ಬಿಣದ ಬಾಣಲೆಯಲ್ಲಿ ಮಾಡಿದ್ರೆ ನಮಗೆ ಇಷ್ಟು ಕಲರ್ ಬರುವಂಥದ್ದು. ಅದೇ ನೀವು ಬೇರೆ ಬಾಣಲೆಯಲ್ಲಿ ಮಾಡಿದ್ರೆ ನಿಮ್ಗೆ ಏನೂ ಕೂಡ ಕಲರ್ ಜಾಸ್ತಿ ಬರೋಲ್ಲ, ನಾರ್ಮಲಿ ಕಲರ್ ಬರುತ್ತೆ. ಯಾಕಂದರೆ ಕಬ್ಬಿಣದ ಅಂಶ ನಮ್ಮ ಈ ಮೆಹಂದಿಯಲ್ಲೆಲ್ಲ ಕೂಡ ಬಿಟ್ಕೊಂಡು ನಮಗೆ ಒಂದು ಕಲರ್ ಕೊಡುವಂಥದ್ದು. ಅದಕ್ಕೋಸ್ಕರ ನಮಗೆ ಜಾಸ್ತಿ ಬಣ್ಣ ಬಂದಿರುವಂಥದ್ದು. ಹಾಗೆ ನಮ್ಮ ಸ್ಕಿನ್ನ ನೋಡಿ, ನಮ್ಮ ಕೂದಲಿಗೂ ಕೂಡ ಯೂಸ್ ಮಾಡೋದ್ರಿಂದ ನಮಗೂ ಯಾವುದೇ ಹಾನಿಗಳು ಕೂಡ ಆಗೋದೇ ಇರುವಂಥದ್ದು ಈ ನ್ಯಾಚುರಲ್ ಮೆಹಂದಿ ಅನ್ಬೋದು. ಇವಾಗ ಮೆಹಂದಿ ನಾನು ಬೆಳಗ್ಗೆ ಹೊತ್ತಿಗೆ ಹಚ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಹಚ್ಕೊಳ್ಳಿ ಸ್ನೇಹಿತರೆ. ಒಳಗಡೆ ನೋಡಿ ಮೆಹಂದಿ ಸ್ವಲ್ಪ ಸ್ವಲ್ಪ ಕೂದಲು ಚೆನ್ನಾಗಿ ಎಲ್ಲ ಕಡೆ ತೆಗೆದು ಹಚ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಎಲ್ಲ ಕಡೆ ಹಚ್ತೀವಿ ಆವಾಗ ನಮ್ಮ ಕೂದಲು ಎಲ್ಲೆಲ್ಲಿ ಬರದಿರೋ ಕೂದಲು ಕೂಡ ಬರುತ್ತೆ, ಬಿಳಿ ಕೂದಲು ಕೂಡ ಕಪ್ಪಗಾಗುತ್ತೆ. ಹಾಗೆ ಕೂದಲು ಕೂಡ ದಟ್ಟವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಈ ಥರ ಹೇರ್ ಪ್ಯಾಕು ಎಲ್ಲ ತಲೆ ಪೂರ್ತಿ ಹಚ್ಕೊಳ್ತೀನಿ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಕಪ್ಪಗಾಗ್ತಾ ಇರೋವಂಥದ್ದು. ಹಾಗೆ ನಾವು ಮತ್ತೆ ತಲೆಗೆ ಹಚ್ಕೊಂಡ್ಮೇಲೆ ಒಂದು 2 ಗಂಟೆಗಳ ಕಾಲ ಬಿಡ್ತೀವಿ ಅಲ್ವಾ, ತುಂಬಾ ಮತ್ತೆ ಜಾಸ್ತಿನೇ ಕಪ್ಪಗಾಗ್ಬಿಡುತ್ತೆ. ತಲೆಗೆ ಹಚ್ಚಿ 1-2 ಗಂಟೆಗಳ ಕಾಲ ಬಿಟ್ಕೊಂಡು ನೀವು ಸ್ವಲ್ಪ ನಾರ್ಮಲ್ ನೀರಿನಿಂದ ವಾಶ್ ಮಾಡ್ಕೋಬೇಕು. ಗಿಂಪು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ 1-2 ದಿವಸ ಬಿಟ್ಕೊಂಡು ಯೂಸ್ ಮಾಡ್ಬೋದು. ನೋಡಿ ಸ್ವಲ್ಪ ಸ್ವಲ್ಪ ಕೂದಲು ಈ ಥರ ತೆಗೆದು ಹಚ್ಕೋಬೇಕು. ಯಾಕಂದರೆ ನಮಗೆ ಎಲ್ಲ ಕಡೆ ಅಂಟ್ಕೋಬೇಕಲ್ವ ಮೆಹಂದಿ, ಅದಕ್ಕೋಸ್ಕರ ಎಲ್ಲ ಕಡೆ ಚೆನ್ನಾಗಿ ಹಚ್ತಾ ಇದ್ದೀನಿ. ಹಾಗಾದರೆ ವೀಕ್ಷಕರೇ, ಸ್ನೇಹಿತರೆ, ಯಾರಿಗೆಲ್ಲ ಇವತ್ತಿನ ನಮ್ಮ ನ್ಯಾಚುರಲ್ ಹೇರ್ ಪ್ಯಾಕ್ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ನಮ್ಮ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟವರು ಅವರು ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.